ಹರೇ ಶ್ರೀನಿವಾಸ. ಶ್ರೀ ಜಗನ್ನಾಥದಾಸರು ರಚಿಸಿದ ಶ್ರೀ ಹರಿಕಥಾಮೃತ ಸಾರದ ಪಾರಾಯಣ 8ನೇ ಸಂಧಿ ಮಾತೃಕಾ ಸಂಧಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪಾದಮಾನಿ ಜಯಂತನೊಳಗೆ ಸುಮೇಧ ನಾಮಕ ನಿಪ್ಪ ದಕ್ಷಿಣ ಪಾದದಂಗುಟದಲ್ಲಿ ಪವನನು ಭಾರ ಬೃದ್ರೂಪ ಕಾದುಕೊಂಡೆ ಅಟಂಕಿತರ ಮೊದಲಾದ ನಾಮದಿ ಸಂಧಿಗಳಲ್ಲಿ ರೈದು ರೂಪದಲ್ಲಿದ್ದು ಸಂತತ ನಡೆಸುತ್ತಲಿ ಕಪಿಲ ಚಾರ್ವಾಂಗಾದಿ ರೂಪದಿ ವಪುಗಳೊಳು ಹಸ್ತಗಳ ಸಂಧಿಯೊಳ ಅಪರಿಮಿತ ಕರ್ಮಗಳ ಮಾಡುತ್ತಲಿಪ್ಪ ದಿನದಿ ಕೃಪಣ ವತ್ಸಲ ಪಾರ್ಶ್ವದೊಳು ಪರಸು ಫಲಿ ಎನಿಸುವ ಗುದ ಉಪಸ್ಥಿತಿ ವಿಪುಳ ಬಲಿ ಭಗಮನವೆನಿಸಿ ತುಂದಿಯೊಳಗಿರುತಿಯನು. 5 ಮೇಲೊಂದಧಿಕದಳ ಉಳ್ಳೈದು ಪದ್ಮವು ನಾಭಿಮೂಲದಿ 5 ಮೂರ್ತಿಗಳಿಹವು ಅನಿರುದ್ಧಾದಿ ನಾಮದಲ್ಲಿ 5 ಸುತ ಗರ್ಭವನು ಜೀವರನಾದಿ ಕರ್ಮ ಪ್ರಕೃತಿ ಗುಣಗಳ ಹಾದಿ ತಪ್ಪಲಿ ಕೊಡದೆ ವ್ಯಾಪಾರಗಳ ಮಾಡುತ್ತಿಹ. ನಾಭಿಯಲ್ಲಿ ಷಟ್ಕೋಣ ಮಂಡಲದಿ ಭವಿಷ್ಯ ಬ್ರಹ್ಮನಲ್ಲಿ ಮುಕ್ತಾಭಶಿ ಪ್ರದ್ಯುಮ್ನ ನಿಪ್ಪನು ವಿಬುಧ ಗಣ ಸೇವ್ಯ ಶೋಭಿಸುತ್ತ ಕೌಸ್ತುಭವೆ ಮೊದಲಾದಾಭರಣ ವಾಯುಧಗಳಿಂದ ಮಹಾಭಯಂಕರ ಪಾಪ ಪುರುಷನ ಶೋಷಿಸುತ್ತ ನಿತ್ಯ. 12ಶಾಕರ ಮಂಡಲವು ಮಧ್ಯೋದರದೊಳಗೆ ಸುಷುಮ್ನದೊಳಗೆ 15 ರೂಪಾತ್ಮಕನು 60 ಈರಿವಾರಾತ್ರಿಗಳ ಮಾಲಿಗಳಾದ ದಿವಿಜರ ಸಂತೈಸುತ್ತ ನಿಷಾದ ರೂಪಕ ದೈತ್ಯರನ ಸಂಹರಿಪ ನಿತ್ಯದಲ್ಲಿ. ಹೃದಯದೊಳಗೆ ಹದಷ್ಟದಳ ಕಮಲದರೊಳಗೆ ಪ್ರಾದೇಶ ನಾಮಕ ಉದಿತ ಭಾಸ್ಕರನಂತೆ ತೋರ್ಪನು ಬಿಂಬನೆಂದೆನಿಸಿ ಪದುಮ ಚಕ್ರ ಸುಶಂಕ ಸುಗದಾಂಗಟಕಟಕ ಮುಕುಟಾಂಗಲೀಯಕ ಪದಕ ಕೌಸ್ತುಭಹಾರ ಗ್ರೈವೇಯಾದಿ ಭೂಷಿತನು. ದ್ವಿದಳ ಪದ್ಮವು ಶೋಭಿಪುದು ಕಂಠದಲ್ಲಿ ಮುಖ್ಯ ಪ್ರಾಣ ತನ್ನಯ ಸುಧತಿಯಿಂದೊಡಗೂಡಿ ಹಂಸೋಪಾಸನೆಯ ಮಾಳ್ಪ ಉದಕ ಅನ್ನಾದಿಗಳಿಗವಕಾಶದನು ತಾನಾಗಿದ್ದು ತಾನಾಬಿದನು ಶಬ್ದವ ನುಡಿಸುವ ಸರ್ವ ಜೀವರುಳು. ನಾಸಿಕದಿನ ಸತ್ಯದ ಸ್ರರು ಶ್ವಾಸಮಾನಿ ಪ್ರಾಣ ಭಾರತಿ ಹಂಸ ಧನ್ವಂತ್ರಿಗಳು ಅಲ್ಲಲ್ಲಿ ಪರವರೊಳಗೆ ಭೇಷಭಾಸ್ಕರ ರಕ್ಷಿಯುಗಳ ಕದೀಶರೆಲಿಪರು ಅವರೊಳಗೆ ಲಕ್ಷ್ಮೀಶದರಿ ವಾಮನರು ನಿಯಾಮಿಸುತ್ತಲಿರುತಿಹರು. ಸ್ತಂಭರೂಪದಲಿಪ್ಪ ದಕ್ಷಿಣ ಅಂಬಕದಿ ಪ್ರದ್ಯುಮ್ನ ಗುಣರೂಪಾಮ್ರಣಿಯು ತಾನಾಗಿ ವತ್ಸರೂಪದಲ್ಲಿ ಪೊಂಬಸುರ ಪದಯೋಗ್ಯ ಪವನ ತ್ರಿಯಂಬಕಾದಿ ಸಮಸ್ತ ದಿವಿಜ ಕದಂಬ ಸೇವಿತನಾಗಿ ಸರ್ವ ಪದಾರ್ಥಗಳ ತೋರ್ಪ. ನೇತ್ರಗಳಲ್ಲಿ ವಸಿಷ್ಠ ವಿಶ್ವಾಮಿತ್ರ ಭಾರದ್ವಾಜ ಗೌತಮ ಅತ್ರಿ ಆಜಮದಗ್ನಿ ನಾಮಗಳಿಂದ ಕರೆಸುತ್ತಲಿ ಪ್ರತಾಪಕ ಶಕ್ರ ಸೂರ್ಯ ಧರಿತ್ರಿ ಪರ್ಜನ್ಯಾದಿ ಸುರರು ಜಗತ್ರಯೇಶನ ಭಜಿಪರನು ದಿನ ಪರಮ ಭಕುತಿಯಲಿ. ಜ್ಯೋತಿಯೊಳಗಿಪ್ಪನು ಕಪಿಲ ಪುರುಹೂತ ಮುಖ ದಿಕ್ಪತಿಗಳಿಂದ ಸಮೇತನಾಗಿ ದಕ್ಷಿಣಾಕ್ಷಿ ಮುಖದೊಳಿಹ ವಿಶ್ವ ಶ್ವೇತವರ್ಣ ಚತುರ್ಭುಜನು ಸಂಪ್ರೀತಿಯಿಂದಲಿ ಸ್ಥೂಲ ವಿಷಯವ ಚೇತನರಿಗುಂಡುಣಿಪ ಜಾಗೃತಿ ಇತ್ತು ನೃಗಜಾಸ್ಯ ನೆಲಸಿಹರು ದಿಗ್ದೇವತೆಗಳಿಂಕೆರದಿ ಕರ್ಣಂಗಳಲ್ಲಿ ತೀರ್ಥಂಗಳಿಗೆ ಮಾನಿಗಳಾದ ಸುರನದಿ ಮುಖ್ಯ ನಿರ್ಜರರು ಬಲದ ಕಿವಿಯಲ್ಲಿ ಇರುತಿಹರು ವಾಂಬೊಳೆಯ ಜನಕ ತ್ರಿವಿಕ್ರಮನು ನಿರ್ಮಲಿನರನು ಮಾಡುವನು ಈ ಪರಿ ಚಿಂತಿಸುವ ನರರ. ಚಿತ್ತಜೇಂದ್ರರು ಮನದೊಳಿಪ್ಪರು ಕೃತ್ತಿವಾಸನು ಆಕೃತಿಯೊಳಗೆ ಚಿತ್ತ ಚೇತನ ಮಾನಿಗಳು ವಿಹಗೇಂದ್ರ ಫಣಿಪರುಳು ನಿತ್ಯದಲ್ಲಿ ನೆಲೆಗೊಂಡು 19 ಮೈ ತೈಜಸನು ಸ್ವಪ್ನಾವಸ್ಥೆ ಐದಿಸಿ ಜೀವರನ ಪ್ರವಿವಿಕ್ತ ಭುಕು ಎನಿಪ. ಜ್ಞಾನಮಯ ತೈಜಸನು ಹೃದಯ ಸ್ಥಾನ ವೈದಿಸಿ ಪ್ರಾಜ್ಞನೆಂಬಭಿಧಾನದಿಂ ಕರೆಸುತ್ತ ಚಿತ್ಸುಕ ವ್ಯಕ್ತಿಯನೆ ಮೊಳುತ ಆನತೇಷ್ಟ ಪ್ರದನು ಅನುಸಂಧಾನವೀಯದೆ ಸುಪ್ತಿ ಐದಿಸಿ ತಾನೆ ಪುನರಪಿ ಸ್ವಪ್ನ ಜಾಗೃತಿ ಈವ ಚೇತನಕ್ಕೆ. ನಾಲಿಗೆಯೊಳಿಹ ವರುಣ ಮತ್ಸಣು ನಾಲಿಗೆಯೊಳು ಉಪೇಂದ್ರ ಇಂದ್ರನು ತಾಲು ಪರ್ಜನ್ಯಾಖ್ಯ ಸೂರ್ಯನು ಅರ್ಧಗರ್ಭನಿಹ
ಆಲಿಯೊಳು ವಾಮನ ಸುಭಾಮನ ಪಾಲದೊಳು ಶಿವಕೇಶವನು ಸುಖಪೋಲದೊಳಗೆ ರತೀಶ ಕಾಮನು ಅಲ್ಲಿ ಪ್ರದ್ಯುಮ್ನ ರೋಮಗಳಲ್ಲಿ ವಸಂತ ತ್ರಿಕ ಕುದ್ದಾಮ ಮುಖದೊಳಗಗ್ನಿ ಭಾರ್ಗವ ತಾಮರಸವ ವಾಸುದೇವರು ಮಸ್ತಕದೊಳಿಹರು ಈ ಮನದೊಳಿಹ ವಿಷ್ಣು ಶಿಖದೊಳು ಮಹೇಶ್ವರ ನಾರಸಿಂಹ ಸ್ವಾಮಿ ತನ್ನನು ದಿನ ದಿನೆನೆವರ ಮೃತ್ಯು ಪರಿಹರಿಪ ಮೌಳಿಯಲ್ಲಿ ವಾಸುದೇವನು ಏಳದಿಕ ನವಜಾದಿ ರೂಪವ ತಾಳಿ ಮುಖದೊಳು ನಯನ ಶ್ರವಣಾದ್ಯವಯವಗಳೊಳಗೆ ಆಳರ ಸುತಾನಾಗಿ ಸತತ ಸುಲೀಲೆಗೈಯುತ್ತಲಿಪ್ಪ ಸುಖಮಯ ಕೇಳಿ ಕೇಳಿಸಿ ನೋಡಿ ನೋಡಿಸಿ ನುಡಿದು ನುಡಿಸುವನು 2,70,000 ನಾಡಿಗೆ ಮುಖ್ಯ ಏಕೋತ್ತರ ಶತಗಳಲ್ಲಿ ಅವು 101 ಮೂರ್ತಿಗಳು ಅರಿತು ದೇಹದಿ ಕಲಶ ನಾಮಕ ಹರಿಗೆ ಕಳೆಗಳಿವೆಂದು ನೈರಂತರದಿ ಪೂಜಿಸುತ್ತಿಹರು ಪರಮಾದರದಿ ಭೂಸುರರು ಇದಕ್ಕೆ ಕಾರಣವೆನಿಸುವವು 2 ನಾಡಿಗಳೊಳಗೆ ಸುರ ನದಿಗೆ ಮೊದಲಾದ ಕಿಳತೀರ್ಥಗಳಿಹವು ಕರ್ಣದಲ್ಲಿ ಪದುಮನಾಭನು ಕೇಶವಾದಿ ದ್ವಿದಶ ರೂಪದಲ್ಲಿಪ್ಪನಲ್ಲತಿ ಮೃದುಳವಾದ ಸುಷುಮ್ನದೊಳಗೆ ಕಾತ್ಮನೆನಿಸುವನು ಆಮ್ನಯ ಪ್ರತಿಪಾದ್ಯ ಶ್ರೀ ಪ್ರದ್ಯುಮ್ನ ದೇವನು ದೇಹದೊಳಗೆ ಸುಷುಮ್ನ ಪೀಡಾ ಪಿಂಗಳಲ್ಲಿ ವಿಶ್ವಾದಿ ರೂಪದಲ್ಲಿ ನಿರ್ಮಲಾತ್ಮನು ವಾಣಿ ವಾಯು ಚತುರ್ಮುಖರುಳಿದ್ದ ಕಿಳ ಜೀವರ ಕರ್ಮ ಗುಣವನ್ನು ಸರಿಸಿ ನಡೆವನು ವಿಶ್ವವ್ಯಾಪಕನು ಅಬ್ದಯನ ಋತುಮಾಸ ಪಕ್ಷ ಸುಶಬ್ದದಿಂದಲಿ ಕರೆಸುತ್ತಲಿ ನೀಲಾಬ್ದವರ್ಣ ನಿರುದ್ಧ ಮೊದಲಾದ 5 ರೂಪದಲ್ಲಿ ಹಬ್ಬಿಹನು ಸರ್ವತ್ರದಲ್ಲಿ ಕರುಣಾಬ್ಧಿ 45 ರೂಪ ಲಭ್ಯವಾಗುವ ನೀ ಪರಿಯ ಜೇನಿಸುವ ಭಕುತರಿಗೆ 5 ರೂಪಾತ್ಮಕನು 25 ರೂಪದಲ್ಲಿಪ್ಪ ಮತ್ತು 15 ತಿಥಿ ಇಪ್ಪನು 4ರಿಂದ ಪೆಚ್ಚಿಸಲು 5 ವದು 60 6 ದಿವಸ ವಯನೊಳಗೆ ಮನತೊಯ್ದವಗೆ ತಾಪತ್ರಯ ಮಹದೋಷವೆಲ್ಲಿಹುದು ದಿವಸಯಾಮ ಮುಹೂರ್ತ ಘಟಿಕಾದ್ಯವಗಳಿದ್ದು ಗಂಗಾ ಪ್ರವಹದಂದಲಿ ಕಾಲ ನಾಮಕ ಪ್ರವಹಿಸುತ್ತಲಿಪ್ಪ ಇವನ ಗುಣ ರೂಪ ಕ್ರಿಯಂಗಳ ನಿವಹದೊಳು ಮುಳುಗಾಡುತ್ತಲಿ ಭಾರ್ಗವಿ ಸದಾನಂದಾತ್ಮಳಾಗಿ ಹಳೆಲ್ಲ ಕಾಲದಲ್ಲಿ ವೇದ ತತಿಗಳ ಅಭಿಮಾನಿ ಲಕ್ಷ್ಮಿ ಧರಾಧರನ ಗುಣರೂಪ ಕ್ರಿಯೆಗಳ ಆದಿ ಮಧ್ಯಾಂತವನು ಕಾಣದೆ ಮನದಿ ಯೋಚಿಸುತ್ತ ಯಾದಪನೆ ಈತನಿಗೆ ಪತ್ನಿ ಕೃಪೋದದಿಯು ಸ್ವೀಕರಿಸಿದನು ಲೋಕಾಧಿಪನು ಭಿಕ್ಷುಕನ ಮನೆಯೌತಣವ ಕೊಂಬಂತೆ ಕೋವಿದರು ಚಿತ್ತೈಸುವುದು ಶ್ರೀದೇವಿಯೊಳಗಿ ಹನಿಕಳ ಗುಣ ತೃಣ ಜೀವನಲಿ ಕಲ್ಪಿಸಿ ಯುಕುತಿಯ ಮತ್ತು ಕ್ರಮದಿಂದ ದೇವದೇವಕಿ ಇಪ್ಪಳೆಂದರಿದ ವಿರಂಜನ ಜನನಿ ಈತನ ಆವ ಕಾಲದಳರಿಯಳಂತವ ನರರ ಪಾಡೇನು ಕ್ಷೀರದ ದಿನವನೀತ ಘೃತದೊಳು ಸೌರಭರ ಸಾಹ್ವಯನೆನಿಸಿ ಶಾಂತಿ ರಮಣ ಜ್ಞಾನ ಕ್ರಿಯೇಚ್ಛ ಶಕ್ತಿ ಎಂದೆಂಬ 2 ನಾಮದಲ್ಲಿ ಕರೆಸುವ ಭಾರತೀ ವಾಗ್ದೇವಿ ವಾಯು ಸರೋರು ಹಾಸನರಲ್ಲಿ ನೆಲೆಸಿಹರೆಲ್ಲ ಕಾಲದಲ್ಲಿ ವಸುಗಳೆಂಟು ನವ ಪ್ರಜೇಶರು ಶ್ವಸನ ಗಣ 50 ಏಕಾದಶ ದಿವಾಕರನಿತು ರುದ್ರನು ಅಶ್ವಿನಿಗಳೆರಡು ದಶವಿಹೀನ ಶತಾಖ್ಯ ಈ ಸುಮನಸರೊಳಗೆ ಚತುರಾತ್ಮನೀಯ ಮಿಸುವ ಬ್ರಹ್ಮ ಸಮೀರ ಖಗಪ ಪಣೀಂದ್ರರೊಳಗಿದ್ದು ತೋರುತಿಪ್ಪನು ಚಕ್ರದಲ್ಲಿ ಹಿಂಕಾರ ನಾಮಕ ಶಂಕದಲ್ಲಿ ಪ್ರತಿಹಾರ ಗದೆಯಲ್ಲಿ ನಿಧನ ಪದ್ಮದಲಿಪ್ಪ ಪ್ರಸ್ತಾವ ಕಾರುಣಿಕ ಉದ್ಗೀತ ನಾಮದಿ ಮಾರಮಣ ನೈರೂಪಗಳ ಶಂಕಾರಿ ಮೊದಲಾದ ಆಯುಧಗಳು ಸ್ಮರಿಸುಧರಿಸುತ್ತಿರು ತನುವೆರತವಾಗಾಭಿಮಾನಿಯ ಗುಣವೆನಿಸುವಳು ಶ್ರೋತ್ರದೊಳರು ನಿಳಿಶ ಶಾಖರು ಪಾಣಿಗಳಶ್ವವೆಂದೆನಿಸಿ ಇದನು ಸಂಜ್ಞಾದೇವಿಯರು ಹರಲನ ಲೋಚನ ಸೂತನೆನಿಸುವ ಪ್ರಣವಪಾದ್ಯ ಪ್ರಾಣ ನಾಮಕ ರತಿಕನೆನಿಸುವನು ಅಮಿತ ಮಹಿಮನ ಪಾರ ಗುಣಗಳ ಸಮಿತ ವರ್ಣಾತ್ಮಕ ಶ್ರುತಿ ಸ್ಮೃತಿ ಗಮಿಸಲಾಪವೆ ತದಭಿಮಾನಿಗಳೆಂದೆನಿಸಿಕೊಂಬ
ಕಮಲ ಸಂಭವ ಭವ ಸುರೇಂದ್ರಾದ್ಯಮರರನು ದಿನ ತಿಳಿಯಲರಿಯರು ಸ್ವಮಹಿಮೆಗಳಾದ್ಯಾಂತ ಮಧ್ಯಗಳರಿವ ಸರ್ವಜ್ಞ ವಿತ್ತ ದೇಹಾಗಾರದಾರ ಪತ್ಯ ಮಿತ್ರಾದಿಗಳೊಳಗೆ ಹರಿ ಪ್ರತ್ಯಗಾತ್ಮನು ಎಂದೆನಿಸಿ ನೆಲೆಸಿಪ್ಪನೆಂದರಿದು ನಿತ್ಯದಲ್ಲಿ ಸಂತೃಪ್ತಿ ಪಡಿಸುತ್ತ ಉತ್ತಮಾಧಮ ಮಧ್ಯಮ ಕೃತಕೃತ್ಯನಾಗುನ್ಮತ್ತನಾಗದೆ ಭೃತ್ಯನಾನೆಂದು ದೇವದೇವೇಶನ ಸುಮೂರ್ತಿ ಕಳೇವರಗೊಳಗನವರ ಸಂಭಾವಿಸುತ್ತ ಪೂಜಿಸುತ್ತ ನೋಡುತ್ತ ಸುಖಿಸುತ್ತಿರು ಬಿಡದೆ ಶ್ರೀವರ ಜಗನ್ನಾಥ ವಿಠಲ ತಾವಲಿದು ಕಾರುಣ್ಯದಲ್ಲಿ ಭವನೋವ ಪರಿಹರಿಸುವನು ಪ್ರವಿತ ಪತಿತ ಪಾವನನು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. 9ನೇ ಸಂಧಿ ಉದಾತ್ತಾನುದಾತ್ತ ಸಂಧಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಹರಿಯ ಪಂಚಾಶದ್ವರಣ ಸುಸ್ವರ ಉದಾತ್ತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದುಗಳೊಳಗೆ ತದ್ವಾಚ ಇರುವ ತತ್ತನ್ನಾಮ ರೂಪಗಳರಿತುಪಾಸನೆ ಕೈವರಿಳೆಯೊಳು ಸುರರೆ ಸರಿ ನರರಲ್ಲ ಅವರಾಡುವುದೇ ವೇದಾರ್ಥ. ಈಶನಲಿ ವಿಜ್ಞಾನ ಭಗವದ್ದಾಸರಲಿ ಸದ್ಭಕ್ತಿ ವಿಷಯ ನಿರಾಸೆ ಮಿಥ್ಯಾವಾದಿಯಲ್ಲಿ ಪ್ರದ್ವೇಷ ನಿತ್ಯದಲ್ಲಿ ಈ ಸಮಸ್ತ ಪ್ರಾಣಿಗಳೊಳು ರಮೇಶ ನಿಹನೆಂದರಿತು ಅವರ ಅಭಿಲಾಷೆಗಳ ಪೂರೈಸುವುದೇ ಮಹಾಯಜ್ಞ ಹರಿಪೂಜೆ. ತ್ರಿದಶ ಏಕಾತ್ಮಕನೆನಿಸಿ ಭೂದಕ ಶಿಖಿಯೊಳು 10 ಕರುಣದಿ ಅದ ಪರೆನಿಸುವ ಪ್ರಾಣ ಮುಖ್ಯಾದಿತ್ಯರೊಳು ನೆಲೆಸಿ ವಿದಿತನಾಗಿದ್ದನವರತ ನಿರವಧಿಕ ಮಹಿಮನು ಸಕಲ ವಿಷಯವ ನಿಧನ ನಾಮಕ ಸಂಕರುಷಣಾಫಯನು ಸ್ವೀಕರಿಪ. ದೈಹಿಕ ದೈಶಿಕ ಕಾಲಿಕ ತ್ರಯ ಗಹನ ಕರ್ಮಗಳುಂಟು ಇದರೊಳು ಬೃಹಿತ ಕರ್ಮಗಳರಿತು ನಿಷ್ಕಾಮಕನು ನೀನಾಗಿ ಬೃಹತಿ ನಾಮಕ ಭಾರತೀಶನ ಮಹಿತ ರೂಪವ ನೆನೆದು ಮನದಲ್ಲಿ ಅಹರಹರ್ ಭಗವಂತ ಗರ್ಪಿಸು ಪರಮ ಭಕುತಿಯಲಿ. 3 ವಿಧ ಕರ್ಮಗಳೊಳಗೆ ಕಂಸಾರಿ ಭಾರ್ಗವ ಹಯವದನ ಸಂಪ್ರೇರಕನು ತಾನಾಗಿ ನವರೂಪಂಗಳನೆ ಧರಿಸಿ ಸೂರಿ ಮಾನವದಾನವರಳು ವಿಕಾರ ಶೂನ್ಯನು ಮಾಡಿಸಿ ಸಾರಭೋಕ್ತನು ಸ್ವೀಕರಿಸಿ ಕೊಡುತ್ತಿಪ್ಪ ಜೀವರಿಗೆ. ಅನಲ ಪಕ್ವವ ಗೈಸಿದನ್ನವ ಅನಲನೊಳು ಹೋಮಿಸುವ ತೆರದಂತ ನಿಮಿಶೇಷನು ಮಾಡಿಸಿದ ಕಿಳ ಕರ್ಮಗಳ ಮನವಚನ ಕಾಯದಲ್ಲಿ ತಿಳಿದನು ದಿನದಿ ಕೊಡು ಶಂಕಿಸಿದ ವೃಜಿನಾದನು ಸದಾ ಕೈಗೊಂಡು ಸಂತೈಸುವನು ತನ್ನವರ. ಕುದುರೆ ಬಾಲದ ಕೊನೆಯ ಕೂದಲು ತುದಿ ವಿಭಾಗವ ಮಾಡಿ ಶತವಿಧ ಅದರೊಳೊಂದನು 100 ಭಾಗವ ಮಾಡಲೆಂತಹುದೋ. ವಿಧಿಭವಾದಿ ಸಮಸ್ತ ದಿವಿಜರ ಮೊದಲು ಮಾಡಿ ತೃಣಾಂತ ಜೀವರೊಳಧಿಕ ನ್ಯೂನತೆವಿಲ್ಲವೆಂದು ಜೀವ ಪರಿಮಾಣ. ಜೀವನಂಗುಷ್ಟಾಗ್ರ ಮೂರುತಿ ಜೀವನಂಗುಟ ಮಾತ್ರ ಮೂರುತಿ ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು. ಏವಮಾದಿ ಅನಂತ ರೂಪದಿ ಯಾವದವಯವಗಳಲ್ಲಿ ವ್ಯಾಪಿಸಿ ಕಾವ ಕರುಣಾಳುಗಳ ದೇವನು ಈ ಜಗತ್ರಯವ. ಬಿಂಬಜೀವಾಂಗುಷ್ಟ ಮಾತ್ರತಿ ಇಂಬುಗೊಂಡಿಹ ಸರ್ವರುಳು ಸೂಕ್ಷ್ಮಾಂಬರದಿ ಹೃತ್ಕಮಲ ಮಧ್ಯ ನಿವಾಸಿ ಎಂದೆನಿಸಿ ಎಂಬರೀತಗೆ ಕೋವಿದರು ವಿಶ್ವಂಬರಾತ್ಮಕ ಪ್ರಾಜ್ಞ ಭಕ್ತ ಕುಟುಂಬಿ ಸಂತದಿ ಹೃತ್ಕಮಲ ಮಧ್ಯ ನಿವಾಸಿ ಎಂದೆನಿಸಿ ಎಂಬರೀತಗೆ ಕೋವಿದರು ವಿಶ್ವಂಬರಾತ್ಮಕ ಪ್ರಾಜ್ಞ ಭಕ್ತ ಕುಟುಂಬಿ ಸಂತೈಸುವನು ಈ ಪರಿಬಲ್ಲ ವಿಬುಧರಿಗೆ. ಪುರುಷನಾಮಕ ಸರ್ವ ಜೀವರೊಳಿರುವ ದೇಹಾಕಾರ ರೂಪದಿ ಕರಣನೀಯಾಮಕನು ಶೀಕಪ ಇಂದ್ರಿಯಂಗಳಲ್ಲಿ ತುರಿಯ ನಾಮಕ ವಿಶ್ವತ 12 ಬೆರಳುಳಿದುತ್ತಮಾಂಗದಿ 2,70,000 ನಾಡಿಯೊಳಗಿದ್ದು ವ್ಯಾಪಕನು ತಾನಾಗಿ ಜೀವ ಸ್ವರೂಪ ದೇಹದ ಒಳ ಹೊರಗೆ ನಿರ್ಲೇಪನಾಗಿಯ ಜೀವಕೃತ ಕರ್ಮಗಳನ್ನಾಚರಿಸಿ ಈ ಪಯೋಜ ಭವೇರಲಿಂದ ಪ್ರದೀಪ ವರ್ಣ ಸ್ವಮೂರ್ತಿ ಮಧ್ಯಗ ತಾಪೊಳೆವ ವಿಶ್ವಾದಿ ರೂಪದಿ ಸೇವೆ ಕೈಗೊಳ್ಳುತ್ತಾ
ಗರುಡ ಶೇಷ ಭವಾದಿ ನಾಮವ ಧರಿಸಿ ಪವನ ಸ್ವರೂಪ ದೇಹದಿ ಕರ್ಣ ನಿಯಾಮಕನು ತಾನಾಗಿಪ್ಪ ಹರಿಯಂತೆ ಸರಸಿಜಾಸನ ವಾಣಿ ಭಾರತಿ ಭರತನಿಂದೊಡಗೂಡಿ ಲಿಂಗದಲ್ಲಿರುತಿಹರು ಮಿಕ್ಕಾದಿ ದೇವರಿಗಿಲ್ಲವ ಸ್ಥಾನ ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ ಪೊಂದಿಸುತ್ತಲು ಪ್ರಾವರಣ ರೂಪದಲ್ಲಿ ಇಪ್ಪುದು ಭಗವದಿಚ್ಛೆಯಲಿ ಕೇವಲ ಜಡ ಪ್ರಕೃತಿ ಇದಕದಿ ದೇವತೆಯು ಮಹಾಲಕ್ಷ್ಮಿ ಎನಿಪಳು ಆವಿರಜಯ ಸ್ನಾನ ಪರ್ಯಂತರದಿ ಹತ್ತಿಹುದು ಆರಧಿಕ ದಶ ಕಳೆಗಳುಳ್ಳ ಶರೀರ ಅನಿರುದ್ಧಗಳ ಮಧ್ಯದಿ ಸೇರಿ ಇಪ್ಪದು ಜೀವ ಪರಮಾಚಾಧಿಕ ದ್ವಯವು ಭಾರತಂದದಿ ದಾನವರನತಿ ದೂರಗೈಸುವ ಶ್ರೀ ಜನಾತನ ಮೂರು ಗುಣದೊಳಗಿಪ್ಪನೆಂದಿಗೂ ತ್ರಿವೃತ ಎಂದೆನಿಸಿ ರುದ್ರ ಮೊದಲಾದ ಮರರಿಗೆ ಅನಿರುದ್ಧ ದೇಹವೇ ಮನೆ ಎನಿಸುವುದು ಇದ್ದು ಕೆಲಸವ ಮಾಡರಲ್ಲೆಂದೆತ್ತ ಸ್ಥೂಲದಲ್ಲಿ ಕ್ರುದ್ಧ ಕಳದಿ ವಿಚರು ಪರಸ್ಪರ ಸ್ಪರ್ಧೆಯಿಂದಲಿ ದ್ವಂದ್ವ ಕರ್ಮ ಸಮೃದ್ಧಿಗಳನ್ನಾಚರಿಸುವರು ಪ್ರಾಣೇಶನಾಜ್ಞೆಯಲ್ಲಿ ಮಹಿಯೊಳಗೆ ಸುಕ್ಷೇತ್ರ ತೀರ್ಥದಿ ತುಹಿನ ವರ್ಷ ವಸಂತ ಕಾಲದಿ ದೈಹಿಕ ದೈಶಿಕ ಕಾಲಿಕತ್ರಯ ಧರ್ಮ ಕರ್ಮಗಳ ಗೃಹಿಣ ಮೊದಲಾದ ಮರರೆಲ್ಲರೂ ವಹಿಸಿ ಗುಣಗಳನ್ನನುಸರಿಸಿ ಸನ್ನಿಹಿತರಾಗಿದ್ದೆಲ್ಲರೊಳು ಮಾಡುವರು ನಿರ್ಭಯದಿ ಕೇಶಸಾಸಿರ ವಿಧ ವಿಭಾಗವ ಗೈಸಲೆನೆಸುಮ್ನವು ಆಶಿರಾಂತದಿ ವ್ಯಾಪಿಸುವುದಿ ದೇಹ ಮಧ್ಯದಲ್ಲಿ ಆ ಸುಷುಮ್ನಕ್ಕೆ ವಜ್ರ ಕಾರ್ಯ ಪ್ರಕಾಶಿನಿ ವೈದ್ಯುತಿಗಳಿಳವು ಪ್ರದೇಶದಲ್ಲಿ ಪಶ್ಚಿಮಕ್ಕೆ ಉತ್ತರ ಪೂರ್ವ ದಕ್ಷಿಣಕ್ಕೆ ಆ ನಳಿನ ಭವನಾಡಿಯೊಳಗೆ ತ್ರಿಕೋಣ ಚಕ್ರವು ಇಪ್ಪದಲ್ಲಿ ಕೃಷಾನುಮಂಡಲ ಮಧ್ಯಗನು ಸಂಕರ್ಷಣಾಹ್ವಯನು ಹೀನ ಪಾಪಾತ್ಮಕ ಪುರುಷನ ದಹಾನಗೈಸುತ್ತ ದಿನ ದಿನದಿ ವಿಜ್ಞಾನಮಯ ಶ್ರೀ ವಾಸುದೇವನ ಐದಿಸುವ ಕರುಣಿ ಮಧ್ಯನಾಡಿ ಮಧ್ಯದಲ್ಲಿ ಹೃತ್ಪದ್ಮ ಮೂಲದಿ ಮೂಲಪತಿ ಪದ ಪದ್ಮ ಮೂಲದಲ್ಲಿಪ್ಪ ಪವನನ ಪಾದ ಮೂಲದಲ್ಲಿ ಪೊದ್ದಿಕೊಂಡಿಹ ಜೀವಲಿಂಗ ನಿರುದ್ಧ ದೇಹ ವಿಶಿಷ್ಟನಾಗಿ ಕಪರ್ದಿ ಮೊದಲಾದ ಮರರೆಲ್ಲರೂ ಕಾದುಕೊಂಡಿಹರು ನಾಳ ಮಧ್ಯದೊಳಿಪ್ಪ ಹೃತ್ಕೀಲಾಲಜೊಳ ಕಷ್ಟದಳದಿ ಕುಲಾಲ ಚಕ್ರದ ತೆರದಿ ಚರಿಸುತ್ತ ಹಂಸನಾಮಕನು ಕಾಲ ಕಾಲಗಳಲ್ಲಿ ಎಂಡೆಸೆ ಪಾಲಕರ ಕೈ ಸೇವೆ ಕೊಡುತ್ತ ಕೃಪಾಳು ಅವರ ವಿಲಾಸೆಗಳ ಪೂರೈಸಿ ಕೊಡುತ್ತಿಪ್ಪ ವಾಸವಾನುಜರೇಣುಕಾತ್ಮಜ ದಾಶರಥಿ ವೃಜಿನಾಥ ಮಲ ಜಲಾಶಯಾಲಯ ಹಯವದನ ಶ್ರೀ ಕಪಿಲ ನರಸಿಂಹ ಈ ಸ್ವರೂಪದಿ ಅವರವರ ಸಂತೋಷ ಪಡಿಸುತ್ತ ನಿತ್ಯ ಸುಖಮಯ ವಾಸವಾಗಿ ಹೃತ್ಕಮಲದೊಳು ಬಿಂಬನೆಂದೆನಿಸಿ ಸುರಪನಾಲಯ ಕೈದಿದರೆ ಮನವೆರಗುವುದು ಸತ್ಪುಣ್ಯ ಮಾರ್ಗದಿ ಬರಲು ಅಗ್ನಿಯ ಮನೆಗೆ ನಿದ್ರಾಲಸ್ಯ ಹಸಿ ತೃಷೆಯು ತರಣಿ ತನಯ ನಿಕೇತನದಿ ಸಂಭರಿತ ಕೋಪಾಟೋಪ ತೋರುವುದರ ವಿದೂರನು ನಿರೃತಿಯಲ್ಲಿ ಬರೆ ಪಾಪಗಳ ಮಾಳ್ಪ ವರುಣನಲ್ಲಿ ವಿನೋದ ಹಾಸ್ಯವು ಮರುತನೊಳು ಗಮನಾಗಮನ ಹಿರಕರದನಾಧಿಪರಲ್ಲಿ ಧರ್ಮದ ಬುದ್ಧಿ ಜನಿಸುವುದು ಧರನ ಮಂದಿರದಲ್ಲಿ ಗೋಧನ ಧರಣಿ ಕನ್ಯಾದಾನಗಳು ಒಂದರಗಳಿಗೆ ತಡೆಯದಲೆ ಕೊಡುತ್ತಿಹ ಚಿತ್ತ ಪುಟ್ಟುವುದು ಹೃದಯದೊಳಗೆ ವಿರಕ್ತಿ ಕೇಸರ ಕೊದಕೆ ಸ್ವಪ್ನ ಸುಷುಪ್ತಿ ಲಿಂಗದಿ ಮಧುಹ ಕರ್ಣಿಕೆಯಲ್ಲಿ ಬರೆ ಜಾಗೃತಿಯು ಪುಟ್ಟುವುದು ಸುದರ್ಶನ ಮೊದಲಾದ ಅಷ್ಟಾಯುಧವ ಪಿಡಿದು ದಿಶಾಧಿಪತಿಗಳು ಸದನದಲ್ಲಿ ಸಂಚರಿಸುತ್ತೀ ಪರಿಬುದ್ಧಿಗಳ ಕೊಡುವ ಸೂತ್ರನಾಮಕ ಪ್ರಾಣಪತಿ ಗಾಯತ್ರಿ ಸಂಪ್ರತಿಪಾದ್ಯನಾಗಿ ಗಾತ್ರದೊಳು ನೆಲೆಸಿರಲು ತಿಳಿಯದೆ ಕಂಡಲ್ಲಿ ಧಾತ್ರಿಯೊಳು ಸಂಚರಿಸಿ ಪುತ್ರ ಕಳತ್ರ ಸಹಿತನು ದಿನದಿ ತೀರ್ಥ ಕ್ಷೇತ್ರ ಯಾತ್ರೆಯ ಮಾಡಿದೆವು ಎಂದೆನುತ ಹಿಗ್ಗುವರು ನಾರಸಿಂಹ ಸ್ವರೂಪದೊಳಗೆ ಶರೀರ ನಾಮದಿ ಕರೆಸುವನು 16 ಕಳೆಗಳ ಉಳ್ಳ ಲಿಂಗದಿ ಪುರುಷ ನಾಮಕನು ತೋರುವನು ಅನಿರುದ್ಧದೊಳು ಶಾಂತಿ ರಮಣ ಅನಿರುದ್ಧ ರೂಪದಿ ಪ್ರೇರಿಸುವ ಪ್ರದ್ಯುಮ್ನ ಸ್ಥೂಲ ಕಳೇವರದೊಳಿರ್ದು
ಮೊದಲು ತ್ವಚ್ಕರ್ಮಗಳು ಮಾಂಸವು ರುಧಿರ ಮೇಧೋ ಮಜ್ಜ ಅಸ್ಥಿಗಳಿರದರೊಳಗೆ ಏಕೋನ ಪಂಚಾಶನ್ಮರುದ್ಗಣವು ನಿಧನ ಹಿಂಕಾರಾದಿ ಸಾಮಗ ಅದರ ನಾಮದಿ ಕರೆಸು 90 ರೂಪದಿ ಧಾತುಗಳೊಳಿಪ್ಪ ಸಪ್ತ ಧಾತುಗಳೊಳ ಹೊರಗೆ ಸಂತಪ್ತ ಲೋಹಗತಾಗ್ನಿ ಎಂದದಿ ಸಪ್ತನಾಮಗ ನಿಪ್ಪ ಅನ್ನಮಯಾದಿ ಕೋಶದೊಳು ಲಿಪ್ತನಾಗದೆ ತತ್ತದಾಹಯ ಕ್ಲುಪ್ತ ಭೋಗವ ಕೊಡುತ್ತ ಸ್ವಪ್ನ ಸುಷುಪ್ತಿ ಜಾಗ್ರತೆ ಈವ ತೈಜಸ ಪ್ರಾಜ್ಞ ವಿಶ್ವಾಕ್ಯ ತೀವಿಕೊಂಡಿಹವಲ್ಲಿ ಮಜ್ಜ ಕಳೆ ವರದಿ ಅಂಗುಲಿಯ ಪರ್ವತ ಠಾವಿನಲ್ಲಿ 360 ಸ್ಥಳದಿ 1080 ರೂಪವ ಕೋವಿದರು ಪೇಳುವರು ದೇಹ ದೇವತೆಗಳೊಡಗೂಡಿ ಕ್ರೀಡಿಸುವನು ರಮಾರಮಣ ಕೀಟಪೇಶಸ್ಕಾರಿ ನೆನವಿಲಿ ಕೀಟ ಭಾವವ ತೊರೆದು ತದ್ವತ್ ಕೇಟ ರೂಪವನೈದಿ ಆಡುವ ತೆರದಿ ಭಕುತಿಯಲಿ ಕೈಟ ಭಾರಿಯ ಧ್ಯಾನದಿಂದ ಭವಾಟವನತಿ ಶೀಘ್ರದಿಂದ ದಾಟಿ ಸಾರೂಪ್ಯವನು 5 ವರಲ್ಪ ಜೀವಿಗಳು ಈ ಪರಿಯ ದೇಹದಳು ಭಗವದ್ರೂಪಗಳ ಮರೆಯದಲೆ ಮನದಿ ಪದೇ ಪದೇ ಭಕುತಿಯಲ್ಲಿ ಸ್ಮರಿಸುತ್ತಲಿಪ್ಪ ಭಕುತರನು ಗೋಪತಿ ಜಗನ್ನಾಥ ವಿಠಲ ಸಮೀಪಗನು ತಾನಾಗಿ ಸಂತತ ಸಾಪರೋಕ್ಷಿಯ ಮಾಡಿ ಪೊರೆವನು ಎಲ್ಲ ಕಾಲದಲ್ಲಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು.